ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇಂದು ನನ್ನ ವಲಸೆ ಪ್ರಯಾಣ ಬಂದು ಚೆನ್ನೈಗೆ. ಕಾರಣಾಂತರಗಳಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ಥರದ ಪ್ಲ್ಯಾನ್ ಮಾಡದೆ ನಿನ್ನೆ ಸಂಜೆ 5:30 ಚೆನ್ನೈಗೆ ಹೋಗಬೇಕಾಗಿ ಅಂತ ತಿಳಿದು ಬಂತು. ಬಸ್ಸಲ್ಲಿ ಹೋಗೋಣ ಟ್ರೈನಲ್ಲಿ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ಒಂದ್ಸಲ IRCTC ವೆಬ್ಸೈಟ್ನ ನೋಡೋಣ ಅಂತ ನೋಡಿದೆ. ಬಟ್ ಬೈ ಗಾಡ್ ಗ್ರೇಸ್ ನನಗೆ ಒಂದೇ ಭಾರತದಲ್ಲಿ ಟಿಕೆಟ್ ಅವೈಲಬಿಲಿಟಿ ಇತ್ತು. 25 ಟಿಕೆಟ್ಸ್ ಇತ್ತು. ಸಡನ್ನಾಗಿ ನಾನು ಬುಕ್ ಮಾಡಿದೆ. ಇವತ್ತು ಬಂದು ಬೆಳಿಗ್ಗೆ 6 ಗಂಟೆಗೆ ಚೆನ್ನೈಗೆ ಟ್ರೈನ್ ಇದೆ. ಇವತ್ತು 6 ಗಂಟೆ ಚೆನ್ನೈ ಟ್ರೈನ್ಗೆ ಹೋಗಿ 12:30 ರೀಚ್ ಆಗ್ತೀನಿ. ಮತ್ತೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಇವತ್ತು ರಿಟರ್ನ್ ಆಗಬೇಕು. ರಿಟರ್ನ್ ಟಿಕೆಟ್ ನೋಡಿದೆ, ಯಾವುದೂ ಕೂಡ ರಿಟರ್ನ್ ಟಿಕೆಟ್ ಇಲ್ಲ. ರಿಟರ್ನ್ ಹೇಗೆ ಬರ್ತೀನಿ ಅಂತ ಗೊತ್ತಿಲ್ಲ. ಬಸ್ಸಲ್ಲಿ ಬರ್ತೀನ, ಟ್ರೈನಲ್ಲಿ ಬರ್ತೀನ, ಇಲ್ಲ ಅಲ್ಲ ಸ್ಟೇ ಆಗಿರೋಗುತ್ತಾ, ಒಂದು ಪ್ಲ್ಯಾನ್ ಇಲ್ಲದೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಸಂಜೆ ಹೇಗೆ ಬರ್ತೀನಿ ಅಂತ. ಇವತ್ತು ದಿನ ನಾನು ಏನು ಪ್ಲ್ಯಾನ್ ಮಾಡಿದೆ, ಜಸ್ಟ್ ಚೆನ್ನೈಗೆ ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀನಿ. ರಿಟರ್ನ್ ಯಾವ ಥರ ಇರುತ್ತೆ ಮತ್ತು ಇವತ್ತಿನ ಜರ್ನಿ ಯಾವ ಥರ ಇರುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಇದೆ. ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಇಂದ ನೋಡಿ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇದು ಬಂದು ಲೈವ್ ಮೈಸೂರು. ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ಕೂಡ. ವೆಲ್ಕಮ್ ಟು ಲೈಫ್ ಜರ್ನಿ ಚಾನಲ್. ಒಳಗಡೆ ನಾವು ಬಂದೆ. ಟ್ರೈನ್ ಬಂದು ಪ್ಲಾಟ್ಫಾರ್ಮ್ 1ನಲ್ಲಿ ಬರುತ್ತೆ ಅಂತ ಹಾಕಿದ್ದಾರೆ. 5:30 ಬಂದಿದ್ದೀನಿ. ಇನ್ನೂ ಅರ್ಧ ಗಂಟೆ ಇದೆ ಟ್ರೈನ್ ಬರೋದಕ್ಕೆ. ಇನ್ನೂ ಟ್ರೈನ್ ಬಂದಿಲ್ಲ. ನಂದು ಕೋಚ್ ಬಂದು ಸಿ. ನೋಡೋ ಬನ್ನಿ ಸಿ ಯಾವ ಕಡೆ ಇರುತ್ತೆ ಅಂತ. ಆದರೂ ಬೆಳಗ್ಗೆ ತುಂಬ ಜನ ಇದ್ದಾರೆ ಇಲ್ಲಿ. ನೋಡಿ ಮೈಸೂರು ರೈಲ್ವೆ ಸ್ಟೇಷನ್ನು ಬೆಳಗಿನ ಜಾವ ಯಾವ ಥರ ಪ್ರಶಾಂತವಾಗಿ ಶಾಂತಿಯಿಂದ ಕಾಣ್ತಾ ಇದೆ ಅಂತ. ಯಾವುದೇ ಥರದ ಸೌಂಡ್ ಇಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್. ಮತ್ತು ಮೈಸೂರು ಅಂದರೆ ಕ್ಲೀನ್ನೆಸ್ಗೆ ತುಂಬ ಫೇಮಸ್ಸು. ನೋಡಿ ಅದನ್ನು ಕೂಡ ಪ್ರೂವ್ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಕೂಡ ಎಷ್ಟು ತುಂಬ ಕ್ಲೀನಾಗಿದೆ. ಯಾವುದೇ ಥರದ ಸ್ಮೆಲ್ ಇಲ್ಲ, ಏನಿಲ್ಲ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಬೆಳಗ್ಗೆ ಜಾವ ಬಂದಿರೋದಕ್ಕೆ ಸೇಮ್ ಒಳ್ಳೆ ಮೆಡಿಟೇಷನ್ ಮಾಡ್ತಿರೋ ಥರ ಆಗಿದೆ. ಅಫ್ಕೋರ್ಸ್ ಟ್ರೈನ್ ಸೌಂಡ್ ಇದೆ, ಬಟ್ ಅದು ಕೂಡ ತುಂಬ ಇಂಪಾಗಿ ಕೇಳ್ತಾ ಇದೆ. ಹಾಗೆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಹಳೆ ರೈಲ್ವೆ ಸ್ಟೇಷನ್ನು. ಅದು ಕೂಡ ಆರ್ಕಿಟೆಕ್ಚರು, ಕಂಬಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆ್ಯಕ್ಚುಲಿ ತುಂಬ ಸಲ ನೋಡಿದ್ದೆ, ಬಟ್ ಈ ಟೈಮ್ ಬೆಳಗಿನ ಜಾವ ನೋಡಿದ್ರೆ ಒಂಥರ ಡಿಫ್ರೆಂಟಾಗಿ ಕಾಣ್ತಿದೆ. ಗ್ರೇ ಕಲರ್ಗೆ ಬೆಳಗಿನ ಜಾವಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಏನು ನೋಡಿ ಅದು ಫಾರಿನ್ ಸ್ಟ್ರೀಟ್ ಕಾಣೋ ಥರ ಕಾಣ್ತಾ ಇದೆ. ಟ್ರೈನ್ ಕೂಡ ಬರ್ತಾ ಇದೆ ಅನಿಸುತ್ತೆ. ಬರ್ತಾ ಇದೆ, ನೋಡೋಣ ಟ್ರೈನ್ ಬರ್ತಾ ಇದೆಯಾ ಇಲ್ವಾ ಅಂತ. ಮೋಸ್ಟ್ಲಿ ಟೈಮ್ ಆಗ್ತಾ ಬಂತು. ಒಂದೇ ಭಾರತ್ ಟ್ರೈನ್ ಇರ್ಬೋದು. ಒಂದೇ ಭಾರತ್ ಟ್ರೈನ್ ಬಂತು. ಬನ್ನಿ ನಮ್ಮ C1 ಕೋಚ್ ಎಲ್ಲಿದೆ ಅಂತ ಹುಡ್ಕೋಣ. ಕೋಚ್ ಹುಡುಕ್ತಾ ಹೋಗ್ತಾ ಇದ್ದೀನಿ. ಅದು ಫಸ್ಟ್ ಬ್ಲೂ ಕಲರ್ ಬರ್ತಾ ಇತ್ತಲ್ವಾ, ಬ್ಲೂ ಕಲರ್ ಇದೆ ಮತ್ತು ಈ ಆರೆಂಜ್ ಕಲರ್ ಇದೆ. ಎಲ್ಲ ಬಂದು ಹತ್ತಾ ಇದ್ದಾರೆ. ನಾವು ಇನ್ನು ಮುಂದೆ ಹೋಗಬೇಕಾಗಿದೆ. ನಮ್ಮದು C2, ನೆಕ್ಸ್ಟ್ C1. ಫುಡ್ಡೆಲ್ಲ ಬ್ರೇಕ್ಫಾಸ್ಟೆಲ್ಲ ಲೋಡ್ ಮಾಡ್ಕೊತಾ ಇದ್ದಾರೆ. ಇಲ್ಲಿಂದ ಮೈಸೂರಿಂದ. ಇದು ನೋಡಿ ಹಾಟ್ ಕೇಸು. ಫುಡ್ಡೆಲ್ಲ ಬಂದು ಇರ್ತಾರೆ. ಇದು ಬಂದು ಆ್ಯಕ್ಚುಲಿ 90 ಡಿಗ್ರಿ ಇರುತ್ತೆ ಹಾಟ್ ಕೇಸ್ಗಳೆಲ್ಲ. 90 ಡಿಗ್ರಿಯಲ್ಲಿ ವಾಮಾಗಿರುತ್ತೆ. ಆಟೋಮೆಟೆಡ್ ಡೋರು. ಒಳಗೆ ಖಾಲಿ ಇದೆ, ಆಮೇಲೆ ಒಂದು ಫಿಲ್ ಆಗ್ಬೋದು. ಎಲ್ಲ ಸೀಟ್ಗಳಿದೆ. ಇದೊಂದು ಸೆಂಟ್ರಲ್ಲು. ಇದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಲ್ಯಾಪ್ಟಾಪಲ್ಲಿ ಎತ್ಕೊಂಡು ಕೆಲಸ ಮಾಡೋದಕ್ಕೆ, ರೆಸ್ಟ್ ಮಾಡೋದಕ್ಕೆ, ಹ್ಯಾಂಡ್ ರೆಸ್ಟ್ ಮಾಡೋದಕ್ಕೆ ಚೆನ್ನಾಗಿದೆ. ಬಟ್ ಲಕ್ಕಲಿ ಇದು ನನಗೆ ಸಿಕ್ಕಿಲ್ಲ. ಇದಾದ ನೆಕ್ಸ್ಟ್ ಸೀಟ್ ಸಿಕ್ಕಿದೆ.
ಥರ ಎಲ್ಲ ಫೋಲ್ಡ್ ಮಾಡ್ಕೊತಾರೆ, ಫೋಲ್ಡ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಟಿಫನ್ ಮಾಡೋದಕ್ಕೆ, ಮತ್ತು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಸೀಟು. ನೋಡಿ, ನನಗೆ ಸಿಕ್ಕಿರೋ ಸೀಟಲ್ಲಿ ಈ ಥರ ಇದೆ. ಈ ಥರ ಬಂದು ಫೋಲ್ಡ್ ಮಾಡಿ ಫ್ಲೈಟೆಲ್ಲ ಇರುತ್ತಲ್ಲ ಆ ಥರ. ಸೊ ಇಲ್ಲೂ ಕೂಡ ಲ್ಯಾಪ್ಟಾಪ್ ಇಟ್ಕೋಬೋದು, ಬಟ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಷ್ಟೇ. ಆ ಸೀಟ್ ಸೆಂಟ್ರಲ್ಲಿರೋ ಸೀಟ್ ಥರ ಯೂಸ್ ಮಾಡೋದು. ಹೊರಗಡೆ ಮ್ಯಾಗ್ಝಿನೆಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಬಂದು ವಾಟರ್ ಬಾಟಲ್ ಸ್ಲಾಟ್ ಎಲ್ಲ ಇದೆ, ಮತ್ತು ಫುಡ್ ರೆಸ್ಟ್ ಮಾಡೋದಕ್ಕೆ. ಕಂಫರ್ಟಬಲ್ ಆಗಿದೆ. ಇದು ಬಂದು ಎಲೆಕ್ಟ್ರಿಕಲ್ ಸಾಕೆಟು, ಮೊಬೈಲ್ ಚಾರ್ಜಿಂಗ್ ಇಟ್ಕೊಳ್ಳೋದಕ್ಕೆ. ಈಚ್ ಪ್ಯಾಸೆಂಜರು ಕೂಡ ಒಂದೊಂದು ಸಾಕೆಟ್ ಇದೆ, ಅದು ತುಂಬ ಖುಷಿಯಾಗಿರೋ ವಿಷಯ. ಇದು ಒಂದು ಬಟನ್ನು ನಮ್ಮ ಸೀಟ್ನ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ, ಎಷ್ಟು ಬೇಕಷ್ಟು ಬೆಂಡ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ. ಸೊ ವಾಟರ್ ಬಾಟ್ಲ್ ತಂದು ಕೊಟ್ಟರು. ವಾಟರ್ ಬಾಟ್ಲ್ ಹಾಕ್ಕೊಂಡೆ, ಅವರೇ ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ಕೊಟ್ಟಿದ್ದಾರೆ. ಬನ್ನಿ ನೆಕ್ಸ್ಟು ವಾಶ್ರೂಮೆಲ್ಲ ಯಾವ ಥರ ಇದೆ ಅಂತ ನೋಡೋಣ. ಕ್ಲೀನಾಗಿದೆ. ಇದು ಬಂದು ರೌಂಡ್ ಶೇಪಲ್ಲಿದೆ, ಶೇಪಲ್ಲಿ ತುಂಬ ಕ್ಲೀನಾಗಿದೆ. ಹ್ಯಾಂಡ್ ವಾಶ್ ಇರಬಹುದು, ಮತ್ತು ಸೋಫಾ ಇಲ್ಲ, ವಾಟರ್ ಕ್ಲೋಸೆಟ್, ಫ್ಲಶ್ ಚೆನ್ನಾಗಿದೆ. ಪೇಪರ್ ಕೂಡ ಇದೆ. ನೆಕ್ಸ್ಟ್ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. ಮೈಸೂರು ಬರ್ತಾ ಇದ್ದಾನೆ 6 ಗಂಟೆಗೆ. ಆಮೇಲೆ ನೋಡ್ತಾ ನ್ಯೂಸ್ ಪೇಪರ್ ಕೂಡ ಕೊಟ್ಟರು. ಇಲ್ಲಿ ಯಾವ ನ್ಯೂಸ್, ಇಂಗ್ಲೀಷು, ಕನ್ನಡ, ತಮಿಳ್ 3 ನ್ಯೂಸ್ ಪೇಪರ್ ಕೊಟ್ಟರು. ಹಾಗೆ ಟೈಮ್ ಆಯಿತಾ, ಮಾರ್ನಿಂಗ್ ಟೀ ಕೊಟ್ಟಿದ್ದಾರೆ. ಟೀ ಜೊತೆ ಬಿಸಿನೀರು ಕೊಟ್ಟರು, ಮತ್ತು ಅದನ್ನು ಟೀಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಪೌಡ್ರು ಕೊಟ್ಟಿದ್ದಾರೆ, ಮತ್ತು ಬಿಸ್ಕೆಟ್ ಕೊಟ್ಟಿದ್ದಾರೆ. ಬನ್ನಿ ಹೇಗಿರುತ್ತೆ ಟೇಸ್ಟ್ ಮಾಡಿ ನೋಡೋಣ. ಇದು ಬಂದು ಬಿಸ್ಕೆಟು, ಗೋಧಿ ಬಿಸ್ಕೆಟು. ಇಲ್ಲಿ ಒಂದು ನೀರಿಗೆ ಹಾಕೊಂಡು ಕಲಿಸ್ಕೊಳ್ಳೋದು ಕೊಟ್ಟಿದ್ದಾರೆ, ಕಡ್ಡಿ. ನೋಡಿ, ಇದೆ ಪೌಡ್ರ್, ಟೀಗೆ ಹಾಕೊಳ್ಳೋದು ಕೊಟ್ಟಿದ್ದಾರಲ್ಲ ಆ ಪೌಡ್ರ್. ಇದು ಸುಮ್ಮನೆ ಹೊರಗಡೆ ಹಾಕ್ತಿ ಆ ಥರ. ಇದು ಸಿರ್ಲೆಕ್ಸ್ ಪೌಡ್ರ್ ಇರೋ ಆ ಥರ ಇದೆ. ಇದು ಜೊತೆಗೆ ಏನೇನು ಹಾಕಿರ್ತಾರೆ ಅಂದರೆ ಹಾಲಿನ ಪೌಡ್ರು, ಶುಗರು, ಮತ್ತು ಇದರಲ್ಲಿ ಫ್ಲೇವರ್ ಕೂಡ ಇದು ಬರ್ತದೆ, ಶುಂಠಿ ಫ್ಲೇವರ್ ಬರ್ತಾಯಿದೆ. ಹಾಕಿ ಈ ಥರ ಕಲಸಿ ಕುಡಿಯೋದಾನೆ ಇವಾಗ ಬಿಸ್ಕೆಟ್ ಹಾಕೊಂಡು. ಬಿಸ್ಕೆಟ್ ಪ್ಯಾಕ್ ಹೊಡಿತೀನಿ. 2 ಬಿಸ್ಕೆಟ್ ಕೊಟ್ಟಿದ್ದಾರೆ. ಸೊ ಫೈನಲಿ ಟೀ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಇಟ್ಸ್ ಓಕೆ. ಇಲ್ಲಿ ಬಂದು ಹೊರಗಡೆ ಬಂದು ವಾಶ್ರೂಮ್ ಹಾಕೊಂಡು ಡೋರ್ ಹತ್ರ ಕೂಡ ವೇಟ್ ಮಾಡೋದಕ್ಕೆ ಕೂಡ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಟ್ರಾ ಸೀಟ್ ಸೊ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ಕೊಡೋದಕ್ಕೆ. ಮತ್ತು ಬ್ರೇಕ್ಫಾಸ್ಟ್ ಮತ್ತು ಟೀ ಕೊಟ್ಟು ಒಂದು ಅರ್ಧ ಗಂಟೆ 30 ಟೈಮು ಕೊಡ್ತಾರೆ. ಹಾಗೆ ಆಗ್ತಾ ಬ್ರೇಕ್ಫಾಸ್ಟ್ ಸಮಯ ಆಯಿತು. ಬ್ರೇಕ್ಫಾಸ್ಟ್ ಕೂಡ ತಂದು ಕೊಟ್ಟರು. ಬನ್ನಿ ಬ್ರೇಕ್ಫಾಸ್ಟಲ್ಲಿ ಏನಿದೆ ನೋಡೋಣ. ನಾನು ನಾನ್ ವೆಜ್ ಬುಕ್ ಮಾಡ್ಕೊಂಡಿದ್ದೆ. ನೋಡೋಣ ಫಸ್ಟ್ ಏನು ಓಪನ್ ಮಾಡೋಣ, ಏನಿರ್ಬೋದು ಇದು. ಆಮ್ಲೆಟ್. ಇದು ಬಂದು ವೆಜ್ಜದು ಕೊಟ್ಟಿದ್ದಾರೆ. ಅದು ವೆಜ್ ಕಟ್ಲೆಟ್ಟು, ಮತ್ತು ಅಮೂಲ್ದು ಬಟರ್ ಕೊಟ್ಟಿದ್ದಾರೆ, ಮತ್ತು ಜಾಮ್ ಕೊಟ್ಟಿದ್ದಾರೆ, ಮತ್ತು ಬ್ರೆಡ್ ಪೀಸ್ ಕೊಟ್ಟಿದ್ದಾರೆ. ಸೊ ನನಗೆ ಬ್ರೆಡ್ ಜಾಮ್ ಹಾಕ್ಕೊಂಡು ಜೊತೆಗೆ ನಟ್ಸ್ ಹಾಕೊಂಡ್ರೆ ತುಂಬ ಇಷ್ಟ. ಇಲ್ಲಿ ನಟ್ಸ್ ಇಲ್ಲ,
ಫಸ್ಟು ಬ್ರೆಡ್ ಜಾಮ್ ಹಾಕ್ಕೊಳ್ತೀನಿ ನಾನು. ಸೊ ಅದು ಎಷ್ಟು ಕೊಟ್ಟಿರ್ತಾರೆ ಅಂದರೆ ಕರೆಕ್ಟೇ 2 ಪೀಸ್ ಬ್ರೆಡ್ಡಿಗೆ ಆಗಬೇಕು. ಬ್ರೆಡ್ ಕೂಡ ಜಾಮ್ ಕೂಡ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಈ ಥರ ಫಸ್ಟ್ ಫ್ಲೈಟಲ್ಲಿ ಸಿಗ್ತಾಯಿತ್ತು ನೀವು ಫುಡ್, ಫ್ಲೈಟಲ್ಲಿ ಜರ್ನಿ ಮಾಡಬೇಕಾದ್ರೆ ಈ ಥರ ಫುಡ್ ಸಪ್ಲೈ ಮಾಡ್ತಾಯಿದ್ರು. ಇವಾಗ ನಮ್ಮ ಟ್ರೈನಲ್ಲೇ ಸಿಗ್ತದೆ, ತುಂಬ ಖುಷಿಯಾಗಿದೆ. ಸರಿ ನೋಡಿ, ಮತ್ತೆ ಒಂದು ಕೇಕ್ ಕೂಡ ತಂದು ಕೊಟ್ಟಿದ್ದಾರೆ. ಇವಾಗ ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಬ್ರೆಡ್ ಜಾಮ್ ಸ್ವೀಟ್ ಆಗಿರೋದ್ರಿಂದ ಆಮೇಲೆ ಟ್ರಾವೆಲ್ ಮಾಡ್ತಾಯಿರ್ತೀನಿ ನಾನು. ಬ್ರೆಡ್ ಜಾಮ್ ಮೆಚ್ಚಾಗುತ್ತೆ ಇಲ್ಲ. ಮನುಷ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಫುಡ್ ಚೆನ್ನಾಗಿದೆ. ಓಕೆ, ಎನಫ್. ಎಷ್ಟು ಹೆಲ್ತಿಯಾಗಿದೆ, ಪ್ರೋಟೀನ್ ಆಗಿದೆ, ಚೆನ್ನಾಗಿದೆ. ಬಿಸ್ಕೆಟು ಕೂಡ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು. ವೆಜ್ಜು ಹಾಲು ಮತ್ತು ಯೂಸ್ ಮಾಡಿದರು. ತುಂಬ ಸ್ವೀಟ್, ತುಂಬ ಖಾರವಾಗಿ ಚೆನ್ನಾಗಿತ್ತು. ಸಫಿಷಿಯೆಂಟ್ ಅಂತ. ಓಕೆ, ಬ್ರೇಕ್ಫಾಸ್ಟ್ ಮುಗೀತು. ನೆಕ್ಸ್ಟು ಆ್ಯಕ್ಚುಲಿ ಮೈಸೂರಿಂದ ಚೆನ್ನೈಗೆ 6.5 hours ತಗೊಳುತ್ತೆ. ಜರ್ನಲ್ಲಿ ವಿಂಡೋಲ್ಲಿ ನೋಡಿದ್ರೆ ಈ ಥರ ಕಾಣ್ತಾ ಇದೆ. ಅಂತ ಇಂಥ ಬಂದೇ ಬಿಟ್ವಿ. MGR ರೈಲ್ವೆ ಸ್ಟೇಷನ್ ಚೆನ್ನೈಗೆ ಬಂದ್ವಿ. ಟ್ರೈನ್ ಇದ್ದು ಎಲ್ಲ ಹೋಗ್ತಾ ಇದ್ದಾರೆ ಜನಗಳೆಲ್ಲ. ನಾನು ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕಾಗಿದೆ. ಸೊ ಮೆಟ್ರೋ ಸ್ಟೇಷನ್ ಬಂದು ರೈಲ್ವೆ ಸ್ಟೇಷನ್ ಹತ್ರನೇ ಇದೆ. ಸೊ ಈಗ ಆಲ್ಮೋಸ್ಟ್ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಅಷ್ಟೇ. ನೋಡಿ, ಇದೇ ಒಂದು ರೈಲ್ವೆ ಸ್ಟೇಷನ್ ಹೊರಗಡೆ ಬಂದೆ. ಸೊ ಹೊರಗಡೆ ಬಂದೆ, ಅಲ್ಲೇನು ಕಾಣ್ತಾ ಇದೆ ಅದೇ ನೋಡಿ ಚೆನ್ನೈ ಮೆಟ್ರೋ. ಅಂಡರ್ಗ್ರೌಂಡಲ್ಲಿರೋದು ಆ್ಯಕ್ಚುಲಿ ಇಲ್ಲಿ ಹೋಗ್ಬೇಕಾದ್ರೆ. ಅಲ್ಲಿ ಝೂಮ್ ಮಾಡಿದೆ ನೋಡಿ, ಅದೇ ಮೆಟ್ರೋ ಸ್ಟೇಷನ್. ಸೊ ಇಲ್ಲಿ ಯಾವಾಗಲೂ ಜನ ಕ್ರೌಡ್ ಇದ್ದೇ ಇರ್ತಾರೆ. ಒಂದು ಎಸ್ಕಲೇಟರ್ ಹಿಡಿದು ನಿಮಗೆ ಒಳಗಡೆ ಚೆನ್ನೈ ಮೆಟ್ರೋ ಹೇಗಿದೆ ಅಂತ ತೋರಿಸ್ತೀನಿ. ಓಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ಬಂದರೂ ಯಾಕೆ ನಮ್ಮ ಮೆಜೆಸ್ಟಿಕ್ ರಶ್ ಆಗಿರುತ್ತೆ, ಹಾಗೆ ಇದೇ ಥರ ತುಂಬ ಕ್ರೌಡ್ ಆಗಿರುತ್ತೆ. ಇದು ಹೊಸದಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಬುಕ್ ಪಾರ್ಕ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯ ಕಾನ್ಸೆಪ್ಟು, ನನಗೆ ತುಂಬ ಇಷ್ಟ ಆಯಿತು. ಇಲ್ಲೇ ಏನು ಬುಕ್ಸ್ ನೋಡಬೇಕು ಮತ್ತು ಬುಕ್ ಪರ್ಚೇಸ್ ಮಾಡಬೇಕು, ಇಲ್ಲ ಬುಕ್ ರೀಡ್ ಮಾಡಬೇಕು ಅಂದರೆ ಮೆಟ್ರೋ ಸ್ಟೇಷನ್ಗೆ ಓದ್ಕೊಂಡು ಕೂಡ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಇದು ಬಂದು ಎಂಟ್ರಿ ಮತ್ತು ಎಕ್ಸಿಟ್ ಏರಿಯಾ. ಟಿಕೆಟ್ ಎಲ್ಲ ತೊಗೋತಾ ಇದ್ದಾರೆ ಇಲ್ಲಿ. ಸೊ ನನ್ನ ಹತ್ರ ಚೆನ್ನೈದ ಮೆಟ್ರೋದ ಕಾರ್ಡ್ ಇತ್ತು. ಸೊ ಕಾರ್ಡಲ್ಲಿ ಹಾಗೆ ರೀಚಾರ್ಜ್ ಮಾಡಿಸಿ ಮುಂದೆ ಬಂದೆ. ಸೊ ಇವಾಗ ಪ್ಲಾಟ್ಫಾರ್ಮ್ 5 ಹೋಗಬೇಕಾಗಿದೆ. ಸೊ ಇನ್ನು 2 ನಿಮಿಷ ಇದೆ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಇದೇ ನೋಡಿ ಪ್ಲಾಟ್ಫಾರ್ಮ್ 5. ಇಲ್ಲಿ ಬಂದು ಎಲ್ಲ ಹೊರಗಡೆನೂ ಕೂಡ ಗಾರ್ಡ್ ಹಾಕಿರ್ತಾರೆ. ಸೊ ಟ್ರೈನ್ ಮೆಟ್ರೋ ಟ್ರೈನು ಇಳಿದೆ. ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬೇರೆ ಪ್ಯಾಸೆಂಜರ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಇದು ಮೆಟ್ರೋ ಸ್ಟೇಷನ್ ಇಳಿದು ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡಿದ್ದೀನಿ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ಬರ್ತಾ ಇದ್ದೀನಿ, ತೋರಿಸ್ತಾ ಇದೆ. ಸೊ ಹೊರಗಡೆ ಬಂದು ಇದು ಬಂದು ಕಿಂಡಿ ರೈಲ್ವೆ ಸ್ಟೇಷನ್, ಮೆಟ್ರೋ ಇದೆ ರೈಲ್ವೆ ಸ್ಟೇಷನ್, ಎರಡು ಕೂಡ ಪಕ್ಕದಲ್ಲೇ ಇದೆ. ಸೊ ರ್ಯಾಪಿಡೋ ಬಂತು ಇಲ್ಲಿಂದ ಒಂದು 4 ಕಿಲೋಮೀಟರ್ ಅಷ್ಟೇ ಇರೋದು ನಾನು ಹೋಗೋ ಅಡ್ರೆಸ್ಸು.
ಸೊ ಹತ್ಕೊಂಡೆ ನಿಮಗೆ ಇದನ್ನು ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ, ಹೇಗಿದೆ ಸಿಟಿ ನೋಡಿ. ಇದು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೇ ಏನು ಮೆಟ್ರೋ ಇಲ್ಲ ಇರೋದರಿಂದ ಸೊ ಜಾಸ್ತಿ ಟ್ರಾಫಿಕ್ ಏನು ಇರಲಿಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ಆಲ್ಮೋಸ್ಟ್ 1:30 ಆಗಿತ್ತು ಇವಾಗ. ಸೊ 1:30 ಆಗಿರೋದ್ರಿಂದ ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಸೊ ಇದೇನಾದ್ರು ಮಾರ್ನಿಂಗ್ ಮತ್ತು ಈವ್ನಿಂಗ್ ಆದರೆ ತುಂಬ ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ. ಸೊ ಇನ್ನೂ ಮೆಟ್ರೋ ಕನ್ಸ್ಟ್ರಕ್ಷನ್ ಕೂಡ ಆಗ್ತಿದೆ ಅಡಿಷನಲ್ ಆಗಿ. ಸೊ ಇಲ್ಲೇ ಬಂದೆ, ಇಲ್ಲಿ 4 ಕಿಲೋಮೀಟರ್ ಆಗಿದೆ, ಇನ್ನೊಂದು 2 ಕಿಲೋಮೀಟರ್ ಅಷ್ಟೇ ಇರೋದು ಇಲ್ಲಿಂದ. ಮ್ಯಾಪಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿಂದ ಬಂದ್ವಿ, ಎಲ್ಲ ರೋಡೆಲ್ಲ ಚೆನ್ನಾಗಿದೆ ಫಸ್ಟ್. ಸೊ ಇಲ್ಲಿ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೆ ಆ ಕೆಲಸ ಕೂಡ ಮುಗೀತು. ಸೊ ಕೆಲಸ ಆಲ್ಮೋಸ್ಟ್ ಅದು ಮೀಟಿಂಗ್ ಬಂದು ಒಂದು 45 ಮಿನಿಟ್ಸ್ ಆಯಿತು. ಸೊ ಆ ಮೀಟಿಂಗ್ ಮುಗಿಸಿ ಮತ್ತು ಇವಾಗ ರಿಟರ್ನ್ ಹೊರಡಬೇಕು. ರಿಟರ್ನ್ ಕೂಡ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರಿಟರ್ನ್ ಬಂದು ಮತ್ತೆ ಗಿಂಡಿ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ನೋಡಿ ಇಲ್ಲಿಂದ ನೆಕ್ಸ್ಟು ಮೆಟ್ರೋ ಸ್ಟೇಷನ್ ಇದೆ ಅಂಡರ್ಗ್ರೌಂಡ್, ಸೇಮ್ ಯಾವ ಥರ ಮೆಜೆಸ್ಟಿಕಲ್ಲಿ ಮಾಡ್ತಾ ಇರ್ತಾರೆ ಅದೇ ಥರ ಮಾಡ್ತಾರೆ. ಬಟ್ ಅಷ್ಟಿಲ್ಲ ಇಲ್ಲಿ ಹೂವು ಹಣ್ಣು ತರಕಾರಿ ಅಷ್ಟು ಮಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇಲ್ಲಿಂದ ಬಂದು ಇವಾಗ ನೋಡಿದೆ ರಿಟರ್ನ್ ಹೋಗ್ಬೇಕಾದ್ರೆ ಮತ್ತೆ ರಿಟರ್ನ್ IRCTC ಬುಕ್ ಮಾಡಿದಾಗ ಲಾಲ್ಬಾಗ್ ಎಕ್ಸ್ಪ್ರೆಸ್ ಸಿಕ್ತು 3:30ಗೆ. ಸೊ ಇನ್ನು ಆಲ್ಮೋಸ್ಟ್ ಇವಾಗ 2:45 ಆಗಿದೆ. ಸೊ ಅಲ್ಲಿಂದ ಹೋಗೋದಕ್ಕೆ 20 ನಿಮಿಷ ಆಗುತ್ತೆ. ಕರೆಕ್ಟಾಗಿ ಹೋಗಿ ಇವಾಗ ಕ್ಯಾಚ್ ಮಾಡಬೇಕಾಗಿದೆ ಲಾಲ್ಬಾಗ್ ಎಕ್ಸ್ಪ್ರೆಸ್ಸು. ಇದು ಸೀಟ್ ಸಿಕ್ಕಿದೆ, ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಫಾಸ್ಟಾಗಿ ಹೊರಡಬೇಕಾಗಿದೆ. ಇವಾಗ ಬಂದು ರೀಚ್ ಆದೆ MGR ಸೆಂಟ್ರಲ್ ರೈಲ್ವೆ ಸ್ಟೇಷನ್. ಇವಾಗ ಊಟದ ಇವಾಗ ಏನು ಹೊಟ್ಟೆ ತುಂಬ ಹಸಿವು ಆಗ್ತಾ ಇದೆ. ಅಲ್ಲಿ ಬೆಳಿಗ್ಗೆ ಟ್ರೈನಲ್ಲಿ ತಿಂದಷ್ಟು ನೀವು ತೊಗೊಂಡಿಲ್ಲ, ಟ್ರೈನ್ ಬೇರೆ 15 ನಿಮಿಷ ಇದೆ. ಸೊ ಈ ಗ್ಯಾಪಲ್ಲಿ ಒಂದು ಫುಡ್ನ ಪಾರ್ಸಲ್ ತೊಗೊಂಡಿದ್ದೀನಿ. ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ರೆಗ್ಯುಲರ್ ಬರ್ತದೆ ಒಂದು ಹೋಟೆಲ್ ಇತ್ತಲ್ಲಿ. ಸೊ 230 ರೂಪೀಸ್ ಕೊಟ್ಟು ಒಂದು ಬಿರಿಯಾನಿ ತೊಗೊಂಡಿದ್ದೀನಿ. ಏನು ತಗೊಳಕ್ಕಾಗಲಿಲ್ಲ, ಟೈಮ್ ಇಲ್ಲ, ಅದೇ ಫಾಸ್ಟಾಗಿ ಪ್ಯಾಕ್ ಮಾಡೋ ಥರ ಇದ್ದಿದ್ದು. ನೋಡಿ ಟ್ರೈನ್ ಈ ಥರ ಇದೆ ಲಾಲ್ಬಾಗ್ ಎಕ್ಸ್ಪ್ರೆಸ್ಸು. ಇದು ಕೂಡ ನಾನು ತುಂಬ ಇದಾಗಿರುತ್ತೆ ಅಂದ್ಕೊಂಡಿದ್ದೆ. ಓಕೆ ಚೆನ್ನಾಗಿದೆ, ಬಟ್ ಬೈ ಗಾಡ್ ಪ್ಲೇಸ್ ಅನಿಸುತ್ತೆ. ಟಿಕೆಟು, ಬಿರಿಯಾನಿ ಮತ್ತು ಎಲ್ಲ ಪರವಾಗಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಬಟ್ ಇದು ಕೂಡ ಸಫಿಷಿಯೆಂಟ್ ಆಗಿತ್ತು. ಈ ಕಡೆ ಜಾಸ್ತಿ ಏನಾದರೂ ಇರಲಿಲ್ಲ, ಈ ಕಡೆ ಕಡಿಮೆ ಏನಾದಿಲ್ಲ. ಮತ್ತು ಸೊ ಬೆಂಗಳೂರು ಬಂದು ಇಳಿದಿದ್ದೀನಿ. ಇವಾಗ ಟೈಮ್ 10 ಗಂಟೆ ಆಗಿದೆ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಯಾವ ಕಡೆಯಿಂದ ಹೋಗಿ ಮೈಸೂರು ರೀಚ್ ಆಗೋಣ ಅಂತೇಳಿ. ಇವಾಗ ಮೆಟ್ರೋದಲ್ಲಿ ಹೋಗ್ಬಿಟ್ಟು ಕೆಂಗೇರಿ ಇಳ್ಕೊಂಡು ಅಲ್ಲಿ ಬಸ್ ಹತ್ಕೊಂಡು ಹೋಗಲ್ಲ, ಡೈರೆಕ್ಟ್ ಸ್ಯಾಟಲೈಟ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೊಂದು ಕಡೆ ಅನಿಸ್ತಾ ಇದೆ ಬೆಟರು ಸ್ಯಾಟಲೈಟ್ಗೆ ಹೋಗಿ ಬಸ್ ಹತ್ತಿದ್ರೆ ಒಳ್ಳೇದು. ಯಾಕೆ ತುಂಬ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಮೊದಲು ಸ್ಟಾಪ್ ಕೊಡ್ತಾನೆ ಇಲ್ಲೋ ಕೂಡ ಗೊತ್ತಿಲ್ಲ, ಕನ್ಫರ್ಮಿಟಿ ಇಲ್ಲ ನನಗೆ. ತುಂಬ ದಿನ ಆಗಿದೆ ಬಂದು. ಸೊ ನಾನೇನು ಮಾಡಿ ಇವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಸ್ಯಾಟಲೈಟ್ಗೆ ಹೋಗ್ತೀನಿ. ಸೊ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ ಬಂದೆ. ಸೊ ಪ್ಲಾಟ್ಫಾರ್ಮಲ್ಲಿ ನಿಂತಿದ್ದೀನಿ, ಬಸ್ ಬರಬೇಕಾಗಿದೆ. ಆಲ್ಮೋಸ್ಟ್ 10 o'clock ಇದೆ, ಲಾಸ್ಟ್ ಬಸ್ ಆಗಿರುತ್ತೆ. ಸೊ ಇಲ್ಲಿಂದ ಸ್ಯಾಟಲೈಟ್ಗೆ ಹೋಗಿ ಸ್ಯಾಟಲೈಟಿಂದ ಊಟ ಮಾಡಿ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಎಂಪೈರ್ ಹೋಟೆಲ್ ಊಟ ಮಾಡೋಣ ಅಂತ ಹೋದೆ. ಒಳಗಡೆ ಹೋಗೋಬೋದು, ಹೊರಗಡೆನೆ ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಮಧ್ಯಾಹ್ನ ಬಿರಿಯಾನಿ ಬೇರೆ ಸ್ವಲ್ಪ ಇದಾಗಿರುತ್ತೆ, ತಿನ್ನು ಇದಾಗಿರಲಿಲ್ಲ. ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಗೊಳ್ಳೋಣ ಅಂತ ನೋಡಿದ್ರೆ ನೋಡಿದ್ರೆ KFC ಥರ ಇಟ್ಟಿದ್ರು. ಒಂದ್ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ. ಬಟ್ ಓಕೆ ಟೇಸ್ಟ್ ಚೆನ್ನಾಗಿರಲಿಲ್ಲ. ನೆಕ್ಸ್ಟ್ ಬಸ್ ನೋಡಿದೆ. ಸೊ ರಾಜಹಂಸ ಬಸ್ ಇದೆ. ಸೊ ಐರಾವತ ಇತ್ತು ಮತ್ತು ರಾಜಹಂಸ ಇತ್ತು. ಸೊ ಬಿಟ್ಟರೆ ರಾಜಹಂಸ ಏರ್ವೇಸಲ್ಲಿ ಇತ್ತು ಅಂದ್ಕೊಂಡು ರಾಜಹಂಸ ಇರ್ತಿದೆ. ಸೊ ಬ್ಯಾಂಗ್ಳೂರ್ ಟು ಮೈಸೂರು 250 ರೂಪೀಸ್ ತೊಗೊಂಡ್ರು. ಸೊ ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಸ್ವಲ್ಪ ನಾನು ಇರಲೇ ಬೆಳಗಿನ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಅಂತೇಳಿ ಇದು ನೋಡಿದ್ರೆ 11 ಗಂಟೆ ಬಿಡ್ತಾನೆ ಅಂದರು. ಸೊ ಬಂದು ಕೂತೆ. ಸೊ ನಾವು ಇದ್ದಿದ್ದೇ 4 ಜನ ಪ್ಯಾಸೆಂಜರ್ಸು. ಮುಂದೆ ಬಂದು ಹತ್ಕೋತಾರೆ ಅಂದ್ಕೊಂಡ್ರೆ ಯಾರು ಹತ್ತಿಲ್ಲ, ನಾವು 4 ಜನನೇ ಬಂದ್ವಿ. ಸೊ ಟೈಮ್ 1:30 ಆಗ್ತಾ ಬಂತು. ಸೊ ಮೈಸೂರು ರೀಚ್ ಆಗ್ತಾ ಇದ್ದೀನಿ ಇವಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.